ನ್ಯೂಸ್ 18 ಕನ್ನಡ. ಇನ್ನು ಬಾಲಿವುಡ್ ಹಾಗೂ ಸ್ಯಾಂಡಲ್ವುಡ್ನಲ್ಲಿ ಡ್ರಗ್ಸ್ನದ್ದೇ ಅಮಲು. ಮುಂಬೈನಲ್ಲಿ ಎನ್ಸಿಬಿ ದೀಪಿಕಾ ಪಡುಕೋಣೆಗೆ ಡ್ರಿಲ್ ಮಾಡ್ತಾ ಇದ್ರೆ, ಇತ್ತ ಸಿಸಿಬಿ ಅಧಿಕಾರಿಗಳು ಖ್ಯಾತ ನಟ ನಟಿಯರಿಗೆ ಡ್ರಿಲ್ ಮಾಡ್ತಾ ಇದ್ದಾರೆ. ಈ ನಡುವೆ ನಗರದ ಕಾಸ್ಟ್ಯೂಮ್ ಡಿಸೈನರ್ಗೂ ಡ್ರಗ್ಸ್ ನಂಟಿದೆ ಅಂತ ಹೇಳಲಾಗ್ತಾ ಇತ್ತು. ಸಿಸಿಬಿ ವಿಚಾರಣೆ ಮುಂದುವರೆಸಿದೆ. ದೀಪಿಕಾ ಪಡುಕೋಣೆಗೆ ಮುಂಬೈ ಎನ್ಸಿಬಿ ಡ್ರಿಲ್. ಸಾರಾ ಅಲಿ ಖಾನ್, ಶ್ರದ್ಧಾ ಕಪೂರ್ಗೂ ವಿಚಾರಣೆ ಬಿಸಿ. ಸುಶಾಂತ್ ಸಿಂಗ್ ರಜಪೂತ್ ನಿಗೂಢ ಸಾವಿಗೆ ಡ್ರಗ್ಸ್ ಕೂಡ ಕಾರಣ ಅನ್ನೋ ಆಯಾಮದಲ್ಲಿ ಮುಂಬೈ ಎನ್ಸಿಬಿ ತನಿಖೆ ನಡೆಸುತ್ತಿದೆ. ಬೀಟೌನ್ ಡ್ರಗ್ಸ್ ಕೇಸ್ನಲ್ಲಿ ಇದೀಗ ದೀಪಿಕಾ ಪಡುಕೋಣೆ ಕೂಡ ತಗಲಾಕೊಂಡಿದ್ದಾರೆ. ವಿಚಾರಣೆಗೆ ಹಾಜರಾಗುವಂತೆ ಮೊನ್ನೆಯೇ ಎನ್ಸಿಬಿ ಸಮನ್ಸ್ ನೀಡಿತ್ತು. ದೀಪಿಕಾ ವಿಚಾರಣೆಗೆ ಬಂದಿದ್ರು. ಡ್ರಗ್ಸ್ ಸಂಬಂಧ ದೀಪಿಕಾ ಮ್ಯಾನೇಜರ್ ಕರಿಷ್ಮಾ ಪ್ರಕಾಶ್ ಜೊತೆ ನಡೆದಿದ್ದ ಚಾಟಿಂಗ್ ಆಧಾರದ ಮೇಲೆ ಎನ್ಸಿಬಿ ವಿಚಾರಣೆ ನಡೆಸಿದೆ. ಮ್ಯಾನೇಜರ್ ಜೊತೆಗಿನ ಸಂಭಾಷಣೆ ವೇಳೆ ಮಾಲ್ ಬೇಕು ಅಂತ ದೀಪಿಕಾ ಕೇಳಿದ್ರು. ಈ ಬಗ್ಗೆ ಎನ್ಸಿಬಿ ಅಧಿಕಾರಿಗಳು ದೀಪಿಕಾಗೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ನೀವು ಡ್ರಗ್ಸ್ ಬಳಸಿದ್ರೆ ಎಲ್ಲಿಂದ ಅವುಗಳನ್ನ ತರಿಸ್ತಿದ್ರಿ, ಯಾರು ಸಪ್ಲೈ ಮಾಡ್ತಿದ್ರು, ಹೇಗೆ ಪೇಮೆಂಟ್ ಮಾಡ್ತಿದ್ರಿ ಅನ್ನೋ ಬಗ್ಗೆ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಆದ್ರೆ ಈ ಎಲ್ಲಾ ಪ್ರಶ್ನೆಗಳಿಗೂ ದೀಪಿಕಾ ಅಸಮರ್ಪಕವಾಗಿ ಉತ್ತರಿಸಿದ್ದಾರೆ. ನಿನ್ನೆಯೇ ಮ್ಯಾನೇಜರ್ ಕರಿಷ್ಮಾ ಜೊತೆ ಸೇರಿ ಎನ್ಸಿಬಿ ಅಧಿಕಾರಿಗಳಿಗೆ ಏನೆಲ್ಲ ಹೇಳಬೇಕು ಅನ್ನೋದನ್ನ ಪ್ಲಾನ್ ಮಾಡ್ಕೊಂಡಿದ್ರಂತೆ ದೀಪಿಕಾ. ಇನ್ನು ಇದೇ ರೀತಿ ಶ್ರದ್ಧಾ ಕಪೂರ್ ಹಾಗೂ ಸಾರಾ ಅಲಿ ಖಾನ್ ರನ್ನ ಎನ್ಸಿಬಿ ಇಂದು ವಿಚಾರಣೆ ನಡೆಸಿದೆ. And Deepika Padukone was only examined for CI-15? Yes. So was there any cross-examination between Deepika Padukone and Karishma Prakash? Those are details of investigation. Those cannot be shared. ಮಂಗಳೂರಲ್ಲಿ ಆಂಕರ್ ಅನುಶ್ರೀಗೆ ಸಿಸಿಬಿ ಡ್ರಿಲ್. ಕೊರಿಯೋಗ್ರಾಫರ್ನಿಂದ ಆಂಕರ್ಗೆ ಸಂಕಷ್ಟ. ಸ್ಯಾಂಡಲ್ವುಡ್ ಡ್ರಗ್ಸ್ ಜಾಲ ಭೇದಿಸೋಕೆ ಸಿಸಿಬಿ, ಎನ್ಸಿಬಿ, ಐಎಸ್ಟಿ ಅಧಿಕಾರಿಗಳು ಹಗಲಿರುಳು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಒಬ್ಬರಾದ ಮೇಲೆ ಮತ್ತೊಬ್ಬರಂತೆ ಅಧಿಕಾರಿಗಳು ವಿಚಾರಣೆ ನಡೆಸಿ ಹಲವು ಮಾಹಿತಿಗಳನ್ನ ಕಲೆ ಹಾಕ್ತಿದ್ದಾರೆ. ಇಂದು ಮಂಗಳೂರಿನಲ್ಲಿ ನಟಿ ಕಮ್ ಆಂಕರ್ ಅನುಶ್ರೀಯನ್ನ ಸಿಸಿಬಿ ವಿಚಾರಣೆಗೆ ಒಳಪಡಿಸಿದೆ. ಡ್ರಗ್ಸ್ ಕೇಸ್ನಲ್ಲಿ ಮಂಗಳೂರಿನಲ್ಲಿ ಬಂಧನಕ್ಕೊಳಗಾಗಿದ್ದ ಕಿಶೋರ್ ಶೆಟ್ಟಿ ಹಾಗೂ ತರುಣ್ ರಾಜ್ ನೀಡಿದ್ದ ಮಾಹಿತಿ ಆಧಾರದ ಮೇಲೆ ಇಂದು ಸತತ 3 ಗಂಟೆಗೂ ಹೆಚ್ಚು ಕಾಲ ಅನುಶ್ರೀ ವಿಚಾರಣೆ ನಡೆಯಿತು. ಡಿಸಿಪಿ ವಿನಯ್ ಗಾಂವ್ಕರ್ ನೇತೃತ್ವದ ಸಿಸಿಬಿ ತಂಡ ವಿಚಾರಣೆ ನಡೆಸಿದ್ರು. ವಿಚಾರಣೆ ಬಳಿಕ ಮಾತನಾಡಿದ ಅನುಶ್ರೀ, ಕಿಶೋರ್ ಮತ್ತು ತರುಣ್ 12 ವರ್ಷದ ಹಿಂದೆ ನನ್ನ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿದ್ರು. ಹೀಗಾಗಿ ನನ್ನನ್ನು ವಿಚಾರಣೆ ನಡೆಸಿದ್ದಾರೆ. ಡ್ರಗ್ಸ್ಗೂ ನನಗೂ ಸಂಬಂಧ ಇಲ್ಲ. ಮತ್ತೆ ವಿಚಾರಣೆಗೆ ಕರೆದ್ರೆ ಹಾಜರಾಗಿ ಸಂಪೂರ್ಣ ಸಹಕಾರ ಕೊಡ್ತೀನಿ ಅಂದ್ರು. ಇಲ್ಲ, ನಿನ್ನೆ ನಾನು ಮಂಗಳೂರಿಗೆ ಬರ್ಬೇಕಿತ್ತು. ನಾನು ಅಂದ್ರೆ ಇವತ್ ಬೆಳಿಗ್ಗೆ ಇದ್ದ ಕಾರಣ ನಿನ್ನೆ ಟ್ರಾವೆಲ್ ಮಾಡಿ ಬಂದ್ರೆ ಇಲ್ಲಿ ರೀಚ್ ಆಗಿರ್ತೀನಲ್ಲ, ಹಾಗಾಗಿ ವಿಚಾರಣೆ ಇವತ್ತಿದ್ದು. ಅವ್ರು ಇಷ್ಟು ಗಂಟೆಗೆ ಬನ್ನಿ ಅಂತ ಹೇಳಿದ್ರು, ಇವತ್ತು ಬಂದೆ, ನನ್ನ ವಿಚಾರಣೆ ಮುಗಿತು. ಅಲ್ಲ, ಅವ್ರಿಬ್ಬರು ಸಹ ನನ್ನ ಕೊರಿಯೋಗ್ರಾಫರ್ಸ್ ಆಗಿದ್ರಲ್ಲ, ಆ ಹೆಸರಿನಿಂದವೇ ಇವ್ರು ನನ್ನನ್ನು ಕರೆದದ್ದು. ಅವ್ರು ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದಾರೆ ಎಲ್ಲದಕ್ಕೂ ನಾನು ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ದೀನಿ. ಈಗ ಸದ್ಯಕ್ಕೇನು ಹೇಳಲಿಲ್ಲ, ಬಟ್ ಕರೆದ್ರೆ ನೀವು ಬರ್ಬೇಕಂತ ಹೇಳಿದ್ರು. ಕರೆದ್ರೆ ನಾನು ಬರ್ತೀನಿ. ಅನುಶ್ರೀ ವಿಚಾರಣೆ ಬಳಿಕ ಮಂಗಳೂರು ನಗರ ಪೊಲೀಸ್ ಆಯುಕ್ತ ವಿಕಾಸ್ ಕುಮಾರ್ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ರು. ಕಿಶೋರ್ ಮತ್ತು ತರುಣ್ ನೀಡಿದ ಹೇಳಿಕೆಯಂತೆ ಅನುಶ್ರೀಗೆ ನೋಟಿಸ್ ನೀಡಲಾಗಿತ್ತು. ಈಗ ಅನುಶ್ರೀ ಹೇಳಿಕೆ ಆಧರಿಸಿ ಮತ್ತೆ ತನಿಖೆ ಮುಂದುವರಿಸ್ತೀವಿ ಅಂದ್ರು. ಅದು ಡ್ರಗ್ಸ್ ಕೇಸ್ನಲ್ಲಿ ನೋಟಿಸ್ ನಾವು ಕೊಟ್ಟಿದ್ದೇವೆ ಅವರಿಗೆ. ಆ ನೋಟಿಸ್ ಪ್ರಕಾರ ಅವರು ಇವತ್ತು ಹಾಜರಾಗಿದ್ದಾರೆ ನಮ್ಮ ಇನ್ವೆಸ್ಟಿಗೇಷನ್ ಆಫೀಸರ್ ಮುಂದೆ, ಮತ್ತು ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಸ್ಟೇಟ್ಮೆಂಟ್ ಪ್ರಕಾರ ನಾವು ಮುಂದಿನ ಕ್ರಮ ಮಾಡ್ತೀವಿ. ಬೆಂಗಳೂರಲ್ಲಿ ಸ್ಟಾರ್ ಕಾಸ್ಟ್ಯೂಮರ್ಗೆ ಸಂಕಷ್ಟ. ಸ್ಯಾಂಡಲ್ವುಡ್ ಡ್ರಗ್ಸ್ ಜಾಲದ ಹಿಂದೆ ಬಿದ್ದಿರೋ ಸಿಸಿಬಿ ಅಧಿಕಾರಿಗಳು ಇದೀಗ ಫ್ಯಾಷನ್ ಡಿಸೈನರ್ಗೂ ಬಲೆ ಬೀಸಿದೆ. ನಗರದ ಫೇಮಸ್ ಫ್ಯಾಷನ್ ಡಿಸೈನರ್ ರಮೇಶ್ ದೆಮ್ಲಾನ್ಗೆ ನೋಟಿಸ್ ಕೊಟ್ಟು ಇಂದು ಸಿಸಿಬಿ ವಿಚಾರಣೆ ನಡೆಸಿದೆ. ಡ್ರಗ್ ಕೇಸ್ನಲ್ಲಿ ಸಿಕ್ಕಿಬಿದ್ದಿರುವ ಆರೋಪಿಗಳ ಜೊತೆಗಿನ ನಿರಂತರ ಸಂಪರ್ಕ ಹಾಗೂ ಕೆಲ ಶಂಕಿತ ಸೆಲೆಬ್ರಿಟಿಗಳ ಜೊತೆ ಪೇಜ್ 3 ಪಾರ್ಟಿಗಳಲ್ಲಿ ರಮೇಶ್ ಭಾಗಿಯಾಗಿದ್ರು. ಹೀಗಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ರಮೇಶ್ ದೆಮ್ಲಾ ವಿಚಾರಣೆ ನಡೆದಿದೆ. ಡಿಸೈನರ್ ರಮೇಶ್ ದೆಮ್ಲಾ ಸ್ಯಾಂಡಲ್ವುಡ್ ಅಷ್ಟೇ ಅಲ್ಲದೆ ಬಾಲಿವುಡ್ ಟಾಪ್ ಸ್ಟಾರ್ ಜೊತೆಗೂ ಸಂಪರ್ಕವಿದೆ. ಇತ್ತೀಚೆಗೆ ನಿಗೂಢವಾಗಿ ಮೃತಪಟ್ಟ ಸುಶಾಂತ್ ಸಿಂಗ್ ಜೊತೆಯಲ್ಲೂ ತುಂಬಾ ಆತ್ಮೀಯನಾಗಿದ್ರು. ಸುಶಾಂತ್ ಜೊತೆ ಹಲವಾರು ಹೈ ಎಂಡ್ ಪಾರ್ಟಿಗಳಲ್ಲಿ ರಮೇಶ್ ಪಾಲ್ಗೊಂಡಿದ್ರು. ಈ ಫೋಟೋಗಳನ್ನ ಆಧಾರವಾಗಿಟ್ಟುಕೊಂಡು ಸಿಸಿಬಿ ತನಿಖೆ ನಡೆಸುತ್ತಿದೆ. ನಟಿ ರಾಗಿಣಿ ಸಂಜನಾ ಜೊತೆಗೂ ರಮೇಶ್ ದೆಮ್ಲಾ ಸಲುಗೆಯಿಂದಿದ್ರು ಅನ್ನೋದು ಫೋಟೋಗಳಿಂದ ಗೊತ್ತಾಗಿದೆ. ಇನ್ನು ಕೆಲ ಸ್ಟಾರ್ ನಟಿಯರ ಜೊತೆಗೂ ರಮೇಶ್ ದೆಮ್ಲಾ ಫೋಟೋಗಳು ಲಭ್ಯವಾಗಿದೆ. ಹೀಗಾಗಿ ಇನ್ನೂ ಕೆಲ ನಟ ನಟಿಯರಿಗೂ ಸಿಸಿಬಿ ಗಾಳ ಹಾಕಲಿದೆ. ರಮೇಶ್ ದೆಮ್ಲಾ ಜೊತೆ ಪಾರ್ಟಿ ಮಾಡಿ ಎಂಜಾಯ್ ಮಾಡಿದ್ದವರಿಗೆ ಮತ್ತೆ ಟೆನ್ಷನ್ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.
ಇನ್ನು ಈ ಬಾರಿಯ ಸದನ ಇತಿಹಾಸದಲ್ಲೇ ವಿಭಿನ್ನವಾಗಿದೆ. ಸದನಕ್ಕೆ ಸಾಕಷ್ಟು ಶಾಸಕರು ಗೈರಾಗಿದ್ರೆ ಸರ್ಕಾರ ಮಾತ್ರ ತನಗೆ ಬೇಕಾದಂತಹ ವಿಧೇಯಕಗಳನ್ನ ಪಾಸ್ ಮಾಡಿಕೊಳ್ಳುವ ಕಡೆಗೆ ಗಮನ ಕೊಟ್ಟಿದೆ. ಜೊತೆಗೆ ರೈತ ವಿರೋಧಿ ಸರ್ಕಾರ ಅಂತ ಅನ್ನದಾತರು ಹೋರಾಟ ನಡೆಸಿದ್ದಾರೆ. ಇವತ್ತಿನ ಸದನದಲ್ಲಿ ಏನೆಲ್ಲ ಆಯ್ತು ನೋಡೋಣ. ಅನ್ನದಾತರ ಆಕ್ರೋಶಕ್ಕೆ ಮಣಿಯದ ಸರ್ಕಾರ. ಎಪಿಎಂಸಿ ತಿದ್ದುಪಡಿ ವಿಧೇಯಕಕ್ಕೆ ಆಕ್ರೋಶ. ರೈತರು ಹೋರಾಟ ಮಾಡ್ತಾ ಇದ್ದ ಸ್ಥಳಕ್ಕೆ ಭೇಟಿ ನೀಡಿದ್ದ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ, ನೀವು ಹೊರಗೆ ಹೋರಾಟ ಮಾಡಿ, ನಾವು ಸದನದ ಒಳಗೆ ಹೋರಾಟ ಮಾಡ್ತೇವೆ ಅನ್ನುವ ಭರವಸೆ ಕೊಟ್ಟಿದ್ರು. ಅದರಂತೆ ಇವತ್ತು ಸದನದಲ್ಲಿ ರೋಷಾಕ್ರೋಶ ಹೊರಹಾಕಿದ್ದಾರೆ. ರೈತರ ಪಾಲಿಗೆ ಭೂ ಸುಧಾರಣೆ ತಿದ್ದುಪಡಿ ಕರಾಳ ಶಾಸನವಾಗಿದೆ, ಭೂಮಾತೆಗೆ ಮಾಡಿದ ದ್ರೋಹ ಅಂತ ವಾಗ್ದಾಳಿ ಮಾಡಿದ್ದಾರೆ. ಬಸವಣ್ಣನವರ ವಚನ ಪ್ರಸ್ತಾಪಿಸಿದ ಸಿದ್ದರಾಮಯ್ಯ, ಕಾಯಕವೇ ಕೈಲಾಸ, ಉತ್ಪಾದನೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು, ಕೊರೋನಾ ಇರೋ ಟೈಮ್ನಲ್ಲಿ ಕಾಯ್ದೆ ಮಾಡಿ ಪ್ರತಿಭಟನೆ ಹತ್ತಿಕ್ಕೋ ಹುನ್ನಾರ ಮಾಡಿದ್ದೀರಿ, ಎಪಿಎಂಸಿ ಕಾಯ್ದೆ ರೈತರಿಗೆ ಮಾರಕವಾಗಿದೆ, ಇದರಿಂದ ಕೆಲವು ವರ್ಷ ಲಾಭ ಸಿಗಬಹುದು, ಆದರೆ ಕಾಲಕ್ರಮೇಣ ಅದು ಮಾರಕವಾಗಲಿದೆ, ಎಂಎಸ್ ಸ್ವಾಮಿನಾಥನ್ ವರದಿ ಜಾರಿ ಮಾಡಿ ಅಂತ ಆಗ್ರಹ ಮಾಡಿದ್ರು. ಎಪಿಎಂಸಿ ಕಾಯ್ದೆ ವಿಚಾರವಾಗಿ ಸಿಟಿ ರವಿ ಹಾಗೂ ಸಿದ್ದರಾಮಯ್ಯ ನಡುವೆ ಜಟಾಪಟಿಯೇ ನಡೆಯಿತು. ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಇದು ಅದ್ರ ಹೋಗಿ ಸ್ವಾಹ, ದಾಸೋಹ ಹೋಗಿ ಸ್ವಾಹ. ಇದಕ್ಕೆ ನಾವು ಅವಕಾಶ ಕೊಡಕ್ ಸಾಧ್ಯ ಇಲ್ಲ. ದಯಮಾಡಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ತೇನೆ, ದಯವಿಟ್ಟು ಈ ತಿದ್ದುಪಡಿ ನಾನು ವಾಪಸ್ ತಗೊಳ್ಳಿ. ಇಲ್ಲದೆ ಹೋದ್ರೆ ನಾವು ಬೀದಿಗಿಳಿದು ಹೋರಾಟ ಮಾಡ್ಬೇಕು. ನೋಡಿ ಎಂಥ ಕಾಲದಲ್ಲಿ ತಂದಿದ್ದಾರೆ ನೋಡಿ, ದಿನೋ ಎಂಥ ಪರಿಸ್ಥಿತಿ ತಂದು, ಕೊರೋನಾ ಇರೋ ಟೈಮ್ನಲ್ಲಿ ಯಾಕಪ್ಪ ಇಂಥ ಸನ್ನಿವೇಶದಲ್ಲಿ ತಂದುಬಿಟ್ಟಿದ್ದೀರಿ ನೀವು? ಯಾಕೆ? ಇದು ಮನುಷ್ಯತ್ವ ಇರ್ತಕ್ಕಂಥ ಸರ್ಕಾರನ. ಅದಕ್ಕೆ ನಾವು ಹೇಳಿದ್ದು ಡಿವಿಷನ್ ಕೇಳಲ್ಲ ಅಂತ. ಈ ತರ ತಗೊಂಡ್ಬಂದು ಕಾನೂನು ತಗೊಂಡ್ಬಿಟ್ಟು ಪಾಪ ಸೋಮಶೇಖರ್ ಕೈಲಿ ಯಾಕೆ ಮಂಡಿಸ್ತಾ ಇದ್ದೀರಿ? ಈ ಸಿಟಿ ರವಿ ಎಲ್ಲಾರು ಮಂಡಿಸಿದ್ರೆ ಏನಾದ್ರು ಪರವಾಗಿರ್ಲಿಲ್ಲ. ಆ ಸೋಮಶೇಖರ್ ತಗೊಂಡೋಗಿ ಹಾಕಪ್ಪ, ರೈತರ ಶಾಪ ಕಟ್ಬಿಡ್ತದೆ. ರವಿ, ನೀವು ಅದೇ ಭಾಷಣ ಕೇಳ್ಬಿಡ್ತಿದ್ರಿ. ಇವತ್ತು ದಲ್ಲಾಳಿಗಳ ಪರವಾಗಿ ವಕಾಲತ್ತು ವಹಿಸ್ತಿರಲ್ಲ, ಯಾವ ಸೀಮೆ ಸಮಯ ಆಗ್ತಾ ಇದೆ. All the markets are dissolved. ಅಲ್ಲ, all the licenses are cancelled. ಹೇಳಿ ಹಂಗಂತ. ನೀವ್ ಹೇಳ್ದಂಗೆ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಎಪಿಎಂಸಿ ತಿದ್ದುಪಡಿ ವಿಧೇಯಕದ ಚರ್ಚೆ ವೇಳೆ ವಿಧೇಯಕಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ವಿರೋಧ ವ್ಯಕ್ತಪಡಿಸಿದ್ದಾರೆ. ಎಪಿಎಂಸಿ ತಿದ್ದುಪಡಿ ವಿಧೇಯಕ ಪೂರಕವಾಗಿಲ್ಲ, ಇದರಿಂದ ಎಪಿಎಂಸಿಗಳನ್ನೇ ಮುಚ್ಚಬಹುದಾದ ಆತಂಕವಿದೆ. 2006ರಲ್ಲೇ ಬಿಹಾರದಲ್ಲಿ ಎಪಿಎಂಸಿ ರದ್ದು ಮಾಡಿದ್ದಾರೆ. ಅಲ್ಲಿನ ರೈತರು ಮಾರುಕಟ್ಟೆ ಇಲ್ಲದೆ ಪರದಾಡ್ತಿದ್ದಾರೆ. ಈಗ ರಾಜ್ಯದಲ್ಲೂ ತಂದ್ರೆ ರೈತರಿಗೆ ಕಷ್ಟವಾಗಲಿದೆ. 30,000 ಹಮಾಲಿಗಳು ಎಪಿಎಂಸಿಗಳಲ್ಲಿ ಇದ್ದಾರೆ. ಇದನ್ನ ಜಾರಿಗೆ ತಂದ್ರೆ ಹಮಾಲಿಗಳ ಕತೆ ಏನು ಅಂತ ಪ್ರಶ್ನಿಸಿದ್ರು. ಈಗ ಬಿಹಾರದಲ್ಲಿ 2006ರಲ್ಲೇನೆ ಸಂಪೂರ್ಣವಾಗಿ ಎಪಿಎಂಸಿ ಆಕ್ಟ್ ನ ರದ್ದು ಮಾಡಿದ್ದಾರೆ, ರಿಪೇಲ್ ಮಾಡಿದ್ದಾರೆ ಅವರು. ಇವತ್ತು ಅಲ್ಲಿ ಬಿಹಾರದಲ್ಲಿ ರೈತರು ಬೆಳೀತಕ್ಕಂಥ ಬೆಳೆಯನ್ನ ಮಾರಾಟ ಮಾಡ್ಲಿಕ್ಕಾಗದೆ ಪಕ್ಕದ ಪಂಜಾಬ್ಗೆ, ಹರಿಯಾಣಗೆ ಇವತ್ತು ತೆಗೆದುಕೊಂಡೋಗಿ ಮಾರಾಟ ಮಾಡಬೇಕಾದಂಥ ಪರಿಸ್ಥಿತಿಯಲ್ಲಿದ್ದಾರೆ ಅಂತಕ್ಕಂಥ ಮಾಹಿತಿಗಳಿದ್ದಾವೆ. ಬಹುಶಃ ನಮ್ಮ ರಾಜ್ಯದಲ್ಲಿ 30,000ಕ್ಕೂ ಹೆಚ್ಚಿನ ಹಮಾಲಿಗಳಿರ್ಬೋದು. ಎಪಿಎಂಸಿ ಒಳಗೆ 30,000 ಹಮಾಲಿಗಳೇನು ಜೀವನ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಏನ್ ಮಾಡ್ತೀರಿ? ಸೆಕ್ಯೂರಿಟಿ ಏನ್ ಕೊಡ್ತೀರಿ? ಇಷ್ಟೆಲ್ಲ ಆದ ಬಳಿಕ ಕಾಂಗ್ರೆಸ್ ಮಂಡಿಸಿದ್ದ ಅವಿಶ್ವಾಸ ಗೊತ್ತುವಳಿ ಮೇಲೆ ಸಮಗ್ರ ಚರ್ಚೆ ನಡೆಯಿತು. ಬಿಜೆಪಿ ಸರ್ಕಾರಕ್ಕೆ ಜನರ ಆಶೀರ್ವಾದ ಇಲ್ಲ, ಆಪರೇಷನ್ ಕಮಲ ಮಾಡಿಕೊಂಡು ಅಧಿಕಾರ ಹಿಡಿದಿದ್ದೀರಿ, ಆದರೂ ಬಹುಮತ ಇರಲಿಲ್ಲ. ಉಪಚುನಾವಣೆಯಲ್ಲಿ ಬಹುಮತ ಬಂದಿದೆ. ಅನೈತಿಕ ಹಾಗೂ ವಾಮಮಾರ್ಗದಿಂದ ಬಂದ ಸರ್ಕಾರ ಇದಾಗಿದೆ ಅಂತ ಚಾಟಿ ಬೀಸಿದ್ರು. ಬಿಎಸ್ ಯಡಿಯೂರಪ್ಪ ಸರ್ಕಾರದ ಬಗ್ಗೆ ವಿರೋಧ ಪಕ್ಷ ಹಾಗೂ ಆಡಳಿತ ಪಕ್ಷದ ಶಾಸಕರಲ್ಲೂ ಅಸಮಾಧಾನವಿದೆ ಅಂತ ಕಿಚಾಯಿಸಿದ್ರು. ಕಾಂಗ್ರೆಸ್ನಿಂದ 14 ಜನ ಎಂಎಲ್ಎಗಳನ್ನ ರಾಜೀನಾಮೆ ಕೊಡಿಸಿ, ಜೆಡಿಎಸ್ ನಿಂದ 3 ಜನ ಎಂಎಲ್ಎಗಳನ್ನ ರಾಜೀನಾಮೆ ಕೊಡಿಸಿ, ಅವರ ಚುನಾವಣೆಗಳನ್ನು ಮಾಡಿಸಿ, ಆಪರೇಷನ್ ಕಮಲ. ಮೊನ್ನೆ ಯಡಿಯೂರಪ್ಪನವರ ನೇತೃತ್ವದ ಮಂತ್ರಿಮಂಡಲದಲ್ಲಿ ಈ ಸದನಕ್ಕೆ ವಿಶ್ವಾಸ ಇಲ್ಲ, ಈ ರಾಜ್ಯದ ಜನರು ವಿಶ್ವಾಸವನ್ನ ಕಳೆದುಕೊಂಡಿದ್ದಾರೆ ಅಂತೇಳಿ. ಒಟ್ಟಾರೆ ರೈತರ ವಿರೋಧದ ನಡುವೆ ಭೂ ಸುಧಾರಣೆ ಹಾಗೂ ಎಪಿಎಂಸಿ ಕಾಯ್ದೆಗಳು ಅಂಗೀಕಾರವಾಗಿವೆ. ರೈತ ವಿರೋಧಿ ನಿಲುವು ಅಂತ ಖಂಡಿಸಿರುವ ರೈತ ಸಂಘಟನೆಗಳು ಸೋಮವಾರ ಕರ್ನಾಟಕ ರಾಜ್ಯ ಬಂದ್ ಮಾಡಲು ನಿರ್ಧಾರ ಮಾಡಿವೆ. ಸರ್ಕಾರ ಮಾತ್ರ ಇದು ರೈತರಿಗೆ ಉಪಯೋಗ ಅನ್ನುತ್ತಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.
ಇನ್ನು ಅವಿಶ್ವಾಸದ ಮೇಲಿನ ಚರ್ಚೆ ಇನ್ನೂ ಕೂಡ ನಡೀತಾ ಇದ್ದು ಹಾಗೆಯೇ ಮತದಾನಕ್ಕೆ ಇದನ್ನ ಹಾಕಬೇಕಾಗಿದೆ. ಇನ್ನು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರ ಟೀಮ್ ಈಗ ಹೊಸದಾಗಿ ರಚಿಸಲಾಗಿದೆ. ಬಿಜೆಪಿ ರಾಷ್ಟ್ರೀಯ ಯುವ ಮೋರ್ಚಾ ಅಧ್ಯಕ್ಷರಾಗಿ ತೇಜಸ್ವಿ ಸೂರ್ಯ ಅವರನ್ನ ನೇಮಕ ಮಾಡಲಾಗಿದೆ. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಸಚಿವ ಸಿಟಿ ರವಿ ಅವರನ್ನ ನೇಮಿಸಲಾಗಿದೆ. ರಾಷ್ಟ್ರೀಯ ವಕ್ತಾರರಾಗಿ ರಾಜೀವ್ ಚಂದ್ರಶೇಖರ್ ಅವರನ್ನ ನೇಮಕ ಮಾಡುವ ಮೂಲಕ ಹೊಸ ಪದಾಧಿಕಾರಿಗಳ ಪಟ್ಟಿಯನ್ನ ಪ್ರಕಟಿಸಲಾಗಿದೆ. ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಮಳೆರಾಯ ನಿರಂತರವಾಗಿ ಅಬ್ಬರವನ್ನ ಮುಂದುವರಿಸಿದ್ದಾನೆ. ಮಳೆ ಬಂದ್ರೆ ಸಾಕು ಅಂತ ಹೇಳ್ತಾ ಇದ್ದ ರೈತರು ಈಗ ಮಳೆ ನಿಂತ್ರೆ ಬೆಳೆಯನ್ನಾದ್ರೂ ನಿರೀಕ್ಷೆ ಮಾಡಬಹುದು. ಆದ್ರೆ ಏನಪ್ಪಾ ಮಾಡೋದು, ಮಳೆ ನಿಲ್ತಾ ಇಲ್ಲ ಅನ್ನುವಂತಾಗಿದೆ. ಹಾಗಾದ್ರೆ ರಾಜ್ಯದ ಎಲ್ಲೆಲ್ಲಿ ವರುಣ ಅಬ್ಬರ ಮಾಡಿದ್ದಾನೆ ನೋಡೋಣ. ಯಾದಗಿರಿಯಲ್ಲಿ ಭಾರೀ ಮಳೆಯಾಗ್ತಿದ್ದು ಯಡಹಳ್ಳಿ ಗ್ರಾಮದ ಸೇತುವೆ ಜಲಾವೃತವಾಗಿತ್ತು. ಬೆಳಗ್ಗೆ ಕೃಷಿ ಕೆಲಸಕ್ಕಾಗಿ ಹಳ್ಳದಾಚೆ ಜಮೀನಿಗೆ ತೆರಳಿದ್ದವರು ಮನೆಗೆ ಬರುವುದಕ್ಕೆ ಸಾಧ್ಯವಾಗದೆ ಪರದಾಡುವಂತಾಯಿತು. ವಿಜಯಪುರ ಜಿಲ್ಲೆಯಲ್ಲೂ ಧಾರಾಕಾರ ಮಳೆಯಾಗ್ತಿದ್ದು ಡೋಣಿ ನದಿ ಉಕ್ಕಿ ಹರಿತಾ ಇದೆ. ತಾಳಿಕೋಟೆ ಪಟ್ಟಣದ ಬಳಿ ಡೋಣಿ ನದಿ ಪ್ರವಾಹದ ನಡುವೆ ಸೇತುವೆ ದಾಟಲು ಮುಂದಾದ ಬೈಕ್ ಸವಾರನೊಬ್ಬ ಕೊಚ್ಚಿ ಹೋಗಿದ್ದನು. ಬಳಿಕ ಸ್ಥಳೀಯರು ಯುವಕನನ್ನ ರಕ್ಷಿಸಿದ್ದಾರೆ. ಸೇತುವೆ ಮುಳುಗಡೆಯಿಂದಾಗಿ ಹಡಗಿನಾಳ, ಶಿವಪುರ, ಮೂಕಿಹಾಳ, ನಾಗೂರು, ಹರನಾಳ, ಕಲ್ಲದೇನಹಳ್ಳಿ, ಹಗರಗೊಂಡ ಸಂಪರ್ಕ ಕಟ್ಟಾಗಿದೆ. ಆಲಮೇಲ ತಾಲೂಕಿನಲ್ಲೂ ಭಾರೀ ಮಳೆಯಾಗ್ತಿದ್ದು ತಾರಾಪುರ ಗ್ರಾಮದಲ್ಲಿ 10ಕ್ಕೂ ಹೆಚ್ಚು ಮನೆಗಳು ಭಾಗಶಃ ಕುಸಿದಿವೆ. ಗ್ರಾಮಸ್ಥರು ಪರದಾಡುವಂತಾಗಿದೆ. ಅಫ್ಜಲಪುರ ತಾಲೂಕಿನ ಸೊನ್ನ ಬ್ಯಾರೇಜಿನ ಹಿನ್ನೀರು ಆವರಿಸಿ ಸಮಸ್ಯೆಯಾಗುತ್ತಿದೆ ಎಂದು ಅಳಲು ತೋಡಿಕೊಂಡಿದ್ದಾರೆ ಅಲ್ಲಿನ ಗ್ರಾಮಸ್ಥರು. ತಾರಾಪುರ ಗ್ರಾಮದಲ್ಲಿ ಪ್ರತಿ ವರ್ಷ ಈ ಭೀಮಾ ನದಿಯ ಪ್ರವಾಹದಿಂದ ಪ್ರತಿ ವರ್ಷ ತುತ್ತಾಗುತ್ತಿದ್ದು ಈ ವರ್ಷ ಕೂಡ ಈ ಪ್ರವಾಹದ ಮುಳುಗಡೆಯಲ್ಲಿ ಒಂದು ಸಾವಿನ ಅಂಚಿನ ದವಡೆಯಲ್ಲಿ ನಾವು ಇದ್ದಂಗಾಗ್ಯದ. ಕಲಬುರಗಿ ಜಿಲ್ಲೆಯಲ್ಲಿ ನದಿ ಹಳ್ಳ ಕೊಳ್ಳಗಳು ಉಕ್ಕಿ ಹರಿತಾ ಇವೆ. ಮಳಖೇಡ ಬಳಿಯ ಕಾಗಿಣ ಸೇತುವೆ, ಕಲಬುರಗಿ ತಾಲೂಕಿನ ಸೀತನೂರು, ಪಾಣಿಗಾಂವ್ ಸೇತುವೆಗಳ ಮೇಲೆ ನೀರು ಹರಿತಿದೆ. ಅಕ್ಕಪಕ್ಕದ ಹೊಲಗಳಿಗೂ ನೀರು ನುಗ್ಗಿದ್ದು ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಬೆಳೆ ಜಲಾವೃತಗೊಂಡಿದೆ. ರಾಯಚೂರು ಈಗ ಮಲೆನಾಡಿನಂತಾಗಿದೆ. ಮಳೆಯಿಂದಾಗಿ ಇಡೀ ನಗರದಲ್ಲಿ ಎಲ್ಲಿ ನೋಡಿದರೂ ನೀರೇ ನೀರು ಎನ್ನುವಂತಾಗಿದೆ. ತಗ್ಗು ಪ್ರದೇಶದ ಮನೆಯೊಳಗೆ ನೀರು ನುಗ್ಗಿದೆ. ಮಳೆ ಬಂದ್ರೆ ಸಾಕು ಎನ್ನುತ್ತಿದ್ದ ಜಿಲ್ಲೆಗಳಲ್ಲಿ ಈಗ ವರುಣನ ರೌದ್ರಾವತಾರ ಶುರುವಾಗಿದೆ. ಬೆಳೆದ ಬೆಳೆ ನೀರು ಪಾಲಾಗುತ್ತಿವೆ. ಸರ್ಕಾರ ಏನಾದ್ರೂ ನಮಗೆ ಪರಿಹಾರ ಕೊಡಬಹುದೆನ್ನುವ ನಿರೀಕ್ಷೆ ಅನ್ನದಾತರದ್ದಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕೊರೋನಾ ಸಾಂಕ್ರಾಮಿಕ ರೋಗದ ನಡುವೆ 75ನೇ ವಿಶ್ವಸಂಸ್ಥೆಯ ಮಹಾ ಅಧಿವೇಶನ ನಡೆಯಿತು. ವಿಶ್ವಸಂಸ್ಥೆಯ ಮಹಾ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ಭಯೋತ್ಪಾದನೆ ಹತ್ತಿಕ್ಕಲು ಜಾಗತಿಕ ಹೋರಾಟ ಮಾಡಬೇಕಾಗಿದೆ. ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆಗೆ ಹೆಚ್ಚು ಒತ್ತು ಕೊಡಬೇಕು ಅಂದರು. ಜೊತೆಗೆ ವಿಶ್ವಸಂಸ್ಥೆಯಲ್ಲಿ ಸುಧಾರಣೆಗಳ ಅಗತ್ಯ ಇದೆ. ವಿಶ್ವಸಂಸ್ಥೆಯ ಸುಧಾರಣೆಗಳ ನಿರೀಕ್ಷೆಯಲ್ಲಿ ಭಾರತ ಇದೆ ಅಂದಿದ್ದಾರೆ. ಇನ್ನೂ ನಾವು ಬಲವಾಗಿದ್ರೆ ಯಾರಿಗೂ ಹೆದರಬೇಕಾಗಿಲ್ಲ. ವಸುದೈವ ಕುಟುಂಬಕಂ ಅನ್ನುವಂತಹ ಸಂಸ್ಕೃತಿ ನಮ್ಮದು. ವಿಶ್ವ ಕಲ್ಯಾಣಕ್ಕೆ ಭಾರತ ಸದಾ ಕೈಜೋಡಿಸುತ್ತೆ. ಶಾಂತಿ ಸ್ಥಾಪನೆಗೆ ನಮ್ಮ ಸೈನಿಕರು ಸದಾ ಸಿದ್ಧರಿದ್ದಾರೆ ಅಂತ ಹೇಳಿದ್ರು. ಭಾರತದ ಮುಂದೆ ಮೂರನೆಯವರ ಆಟ ನಡೆಯೋದಿಲ್ಲ. ಮಿತ್ರ ರಾಷ್ಟ್ರಗಳಿಗೆ ಭಾರತ ಎಂದೂ ದ್ರೋಹ ಬಗೆಯೋದಿಲ್ಲ. ಶೀಘ್ರದಲ್ಲೇ ಭಾರತ ವಿಶ್ವದ ಪ್ರಮುಖ ರಾಷ್ಟ್ರಗಳಿಗೆ ಕೊರೋನಾ ಔಷಧ ಪೂರೈಕೆ ಮಾಡುವ ವಿಶ್ವಾಸವಿದೆ. ಭಾರತದ ವ್ಯಾಕ್ಸಿನ್ ಇಡೀ ವಿಶ್ವ ಸಮುದಾಯಕ್ಕೆ ಸಿಗಲಿದೆ ಅಂತ ಹೇಳಿದ್ದಾರೆ. विमेन एंटरप्राइज और लीडरशिप को प्रमोट करने के लिए भारत में बड़े स्तर पर प्रयास चल रहे हैं. भारत विश्व से सीखते हुए, विश्व को अपने अनुभव बांटते हुए आगे बढ़ना चाहता है. संयुक्त राष्ट्र में संतुलन और संयुक्त राष्ट्र का सशक्तिकरण विश्व कल्याण के लिए उतना ही. ವೆಲ್ಕಮ್ ಬ್ಯಾಕ್. ಭಾರತ ಚೀನಾ ಗಡಿ ಇನ್ನೂ ಉದ್ವಿಗ್ನ. ಕಮಾಂಡರ್ಗಳ ಸಭೆ ವಿಫಲವಾದ ಬೆನ್ನಲ್ಲೇ ಗಡಿಯುದ್ದಕ್ಕೂ ಫುಲ್ ಅಲರ್ಟ್. ಲೇಹ್ ಲಡಾಖ್ನ ತರಬೇತಿ ಕೇಂದ್ರಗಳಿಗೆ ನ್ಯೂಸ್ 18 ಟೀಮ್ ಲಗ್ಗೆ ಇಟ್ಟಿದೆ. ಪರ್ವತಗಳ ಮೇಲಿರುವ ಸೇನೆ ಬಗ್ಗೆ ಗ್ರೌಂಡ್ ರಿಯಾಲಿಟಿ ಮಾಡಿದೆ. ಚೀನಾ ಗಡಿಯ ಲೇ ಲಡಾಖ್ನಲ್ಲಿ ಯುದ್ಧದ ಕಾರ್ಮೋಡ. ಚೀನಾ ಸೇನೆಯ ಸಂಭಾವನೀಯ ದಾಳಿ ಎದುರಿಸಲು ಸೈನಿಕರು ಸಜ್ಜಾಗ್ತಿದ್ದಾರೆ. ಐಟಿಬಿಪಿ 5ನೇ ತುಕಡಿ ಇರೋ ಸ್ಥಳದಿಂದ ನ್ಯೂಸ್ 18 ಗ್ರೌಂಡ್ ರಿಯಾಲಿಟಿ ಮಾಡಿದೆ. ಗಡಿಯ ಅಖಾಡಕ್ಕೆ ಮುನ್ನುಗ್ಗೋ ಮುನ್ನ ಅನೇಕ ಕಸರತ್ತು ಇಲ್ಲಿ ನಡೆಯುತ್ತೆ.
ಗುಂಡು ಹಾರಿಸುವ ಹಾಗಿಲ್ಲ. ಹೀಗಾಗಿ ಮಾರ್ಷಲ್ ಆರ್ಟ್ ಕಲಿತಿದೆ ಸೇನೆ. ಕೈಗಳಿಂದಲೇ ಚೀನಾಗೆ ತಕ್ಕ ಉತ್ತರ ಕೊಡಬೇಕು. ಶಸ್ತ್ರಾಸ್ತ್ರಗಳು ಇಲ್ಲದಾಗ ಗಡಿ ರಕ್ಷಣೆ ಮಾಡಬೇಕಾದ ಅನಿವಾರ್ಯತೆ ಇದೆ. ಕಡಿದಾದ ದಾರಿಯಲ್ಲಿ ಸಾಗೋದು ಹೇಗೆ? ಎದುರಾಳಿ ಸೈನಿಕರ ಮಾದರಿ ಕಟೌಟ್ಗಳ ಮೇಲೆ ಶೂಟಿಂಗ್ ಮಾಡೋದು ಕೂಡ ದುಸ್ಸಾಹಸವೇ. ಯುದ್ಧ ಪರಿಸ್ಥಿತಿಯ ನಿರ್ಮಾಣ ಮಾಡಿ ಎಲ್ಲರಿಗೂ ತರಬೇತಿ ನೀಡಲಾಗ್ತಿದೆ. ಬೆಂಕಿ, ಧೂಳು, ಗಾಳಿ ಎಲ್ಲವನ್ನ ಎದುರಿಸೋದು, ಬೆಂಕಿಯ ಹೊಗೆ ಮಧ್ಯೆಯೇ ಎದುರಾಳಿ ಸೈನಿಕರ ಮಣಿಸೋ ತಂತ್ರ ರೂಪಿಸಲಾಗ್ತಿದೆ. ಪರ್ವತವೇರಿ ಕೂತಿದ್ದಾರೆ ಅನ್ನೋದನ್ನ ನಾವು ಕೇಳಿದ್ವಿ. ಇದೀಗ ಅಂಥದ್ದೇ ಕಠಿಣ ಸ್ಥಿತಿಯಲ್ಲಿ ಪರ್ವತ ಕಾಯೋದು ಸುಲಭದ ಕೆಲಸ ಅಲ್ವೇ ಅಲ್ಲ. ಪ್ರತಿ ಗಂಟೆಗೂ ಗಸ್ತು ತಿರುಗ್ತಾರೆ. ಪರ್ವತದಿಂದ ಕೆಳಗೆ ಇಳಿಯೋದು ಕೂಡ ಕಠಿಣ. ಎಲ್ಲವನ್ನ ಮೆಟ್ಟಿ ನಿಲ್ತಾರೆ ನಮ್ಮ ಸೈನಿಕರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಸ್ಯಾಂಡಲ್ವುಡ್ ನಟ ಶರಣ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹೊಟ್ಟೆ ನೋವಿನಿಂದ ಬಳಲ್ತಾ ಇರುವ ಶರಣ್ ಮಲ್ಲಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದು 2-3 ದಿನಗಳಿಂದ ಹೊಟ್ಟೆ ನೋವಿತ್ತು. ಆದರೂ ಇವತ್ತು ಶೂಟಿಂಗ್ನಲ್ಲಿ ಪಾಲ್ಗೊಂಡಿದ್ರು. ಅವತಾರ್ ಪುರುಷ ಚಿತ್ರದ ಸಾಹಸ ದೃಶ್ಯದ ಚಿತ್ರೀಕರಣದಲ್ಲಿ ಭಾಗವಹಿಸಿದ್ರು. ಈ ವೇಳೆ ಹೊಟ್ಟೆ ನೋವು ಇನ್ನಷ್ಟು ಜಾಸ್ತಿಯಾಗಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು. ಪೇಟ್ ಸಫಾ ಮೊದಲ ದಿನದಿಂದಲೇ ಪರಿಣಾಮಕಾರಿ, ಮತ್ತೆ ಇದರ ರೂಢಿನೂ ಆಗಲ್ಲ. ಪೇಟ್ ಸಫಾ ಯಾವ ರೋಗನೂ ಇಲ್ಲಪ್ಪ.